ಆಷಾಢ ಗುಪ್ತ ನವರಾತ್ರಿಯನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಿದರೆ ಒಳ್ಳೆಯ ಫಲ ದುರ್ಗಿ ನೀಡುತ್ತಾಳೆ. ಆಷಾಢ ಗುಪ್ತ ನವರಾತ್ರಿಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಒಳ್ಳೆಯ ಫಲ ದುರ್ಗಿ ನೀಡುತ್ತಾಳೆ ಎಂದು ಪುರಸಭೆ ಮಾಜಿ ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯ್ಡು ಹೇಳಿದ್ದಾರೆ. ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ. ಆಷಾಢ ಮಾಸದಲ್ಲಿ ಆಚರಿಸಲಾಗುವ ಗುಪ್ತ ನವರಾತ್ರಿಯು ಹಿಂದೂ ಧರ್ಮದಲ್ಲಿ ಒಂದು ವಿಶೇಷ ಮತ್ತು ಅತಿ ಪವಿತ್ರವಾದ ಹಬ್ಬವಾಗಿದೆ. ಇದು ಶಕ್ತಿ ದೇವಿಯ ಆರಾಧನೆಗೆ ಮೀಸಲಾದ 9 ರಾತ್ರಿಗಳ ಮಹೋತ್ಸವವಾಗಿದ್ದು ಇತರ ನವರಾತ್ರಿಗಳಿಗಿಂತ ಭಿನ್ನವಾಗಿದೆ. ನವರಾತ್ರಿ ಹಬ್ಬದ ದಿನಗಳಲ್ಲಿ ದೇವಿ ದುರ್ಗಿಯನ್ನ ಬಹಳ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ನವರಾತ್ರಿಗಳಲ್ಲಿ ತಾಯಿ ದುರ್ಗೆಯ 9 ಅವತಾರಗಳನ್ನು ಆರಾಧಿಸಲಾಗುತ್ತದೆ. ಜೂನ್ ಜುಲೈ ತಿಂಗಳುಗಳಲ್ಲಿ ಆಚರಿಸಲಾಗುವ ನವರಾತ್ರಿಯನ್ನ ಆಷಾಢ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಆಷಾಢ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಆಚರಣೆ ಮಾಡುವುದರಿಂದ ಸರ್ವರಿಗೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ವಿಶೇಷ ಹೂವಿನ ಮತ್ತು ವರಾಹ ಅಲಂಕಾರವನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯರು ನಿಂಬೆಹಣ್ಣು ದೀಪಗಳನ್ನು ಶ್ರದ್ಧಾ ಭಕ್ತಿಯಿಂದ ಹಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹ ನಾಯ್ಡು ಮತ್ತು ಮಹಿಳೆಯರು ಹಾಜರಿದ್ದರು. ವರದಿ ಗೋಪಾಲ ರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ನಮ್ಮ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ವಾರಾಹಿ ದೇವಿ ಅವತಾರ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಇದು ವಾರಾಹಿ ದೇವಿ ಅಮ್ಮ ಕಾಶಿ ಕ್ಷೇತ್ರದ ಕ್ಷೇತ್ರಪಾಲಕಿ. ಇದನ್ನು ಗುಪ್ತ ನವರಾತ್ರಿ ಅಂತ ಕರೀತಾರೆ. 9 ದಿವಸ ಅಮಾವಾಸ್ಯೆ ಆದ ಮಾರನೇ ದಿವಸದಿಂದ 9 ದಿವಸ ಎಲ್ಲರೂ ಬಹಳ ಭಕ್ತಿ ಶ್ರದ್ಧೆಯನ್ನು ಮಾಡುತ್ತಾರೆ. ಈ ದೇವಿಯನ್ನು ಬೆಳಕಿರೋವಾಗ ಮಾಡಬಾರ್ದು, ರಾತ್ರಿ ಹೊತ್ತೇ ಮಾಡಬೇಕು. 8 ಗಂಟೆ ಮೇಲೆ ಅಥವಾ ಮಾಡಬೇಕಂದ್ರೆ 3 ಗಂಟೆ ಮೇಲೆ ಬೆಳಿಗ್ಗೆ ಮಾಡಬಹುದು. ಇದರಿಂದ ತುಂಬ ವಾರಾಹಿ ದೇವಿ ತುಂಬ ಪವಿತ್ರವಾದ ದೇವಿ. ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತೇಳಿ ಗ್ರಾಮ ದೇವತೆಗೆ ಇವತ್ತು ಅಲಂಕಾರ ಮಾಡಿರೋದ್ರಿಂದ ಎಲ್ಲ ಬಾಗೇಪಲ್ಲಿ ಕ್ಷೇತ್ರ ಜನರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶಿಸುತ್ತಾನೆ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ.